ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೂ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಹಾ, ನಾನು ಒಬ್ಬ ವಿದ್ಯಾವಂತ, ಅಕ್ಷರ ಜ್ಞಾನ ಇಲ್ಲದೆ ಇರೋನು. ನನ್ನ ಹಾಗೆ ನನ್ನ ಮಗ ಆಗಬಾರ್ದು ಅಂತ ಹೇಳಿ ನಾನು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕ್ಬಿಟ್ಟೆ ಅವನ್ನ. ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತೆ, ಒಳ್ಳೆ ಶಾಲೆ ಕಾಲೇಜಿಗೆ ಸೇರಿಸ್ತೆ. ಆದರೆ ಇವತ್ತು ಅವನು ದಾರಿ ಸುಗಮವಾದ ಮೇಲೆ ಅವನು ದಾರಿ ನೋಡಿಕೊಂಡು ಅವನು ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಟ. ಅವನು ಹೆಂಡತಿ ಜೊತೆಗೆ ಅವನು ಸ್ವಾರ್ಥ ಜೀವನಕ್ಕೋಸ್ಕರ ಅವನು ಹೊರಟೋಗ್ಬಿಟ್ಟ. ಇಂಥ ಸಮಯದಲ್ಲಿ ನಾನೇನು ಮಾಡಲಿ? ಹಾ ಹೌದು, ನಮ್ಗಿರೋದು ಒಬ್ನೇ ಮಗ. ಅವನನ್ನೇ ನಾವು ಕನಸು ಅನ್ಕೊಂಡು ಸಾಕಿದ್ವಿ, ಆದ್ರೆ ಅವನು ನಮ್ಮನ್ನ ಒಬ್ಬಂಟಿ ಮಾಡ್ಬಿಟ್ಟು ಹೊರಟೋದ. ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ವಿ, ಹೊಟ್ಟೆ ಬಟ್ಟೆ ಕಟ್ ಬೆಳೆಸಿದ್ವಿ. ನಮ್ ಕನ್ಸೆಲ್ಲ ಈಡೇರೋ ಹೊತ್ತಲ್ಲಿ ನಮ್ಮನ್ನೇ ಒಬ್ಬಂಟಿ ಮಾಡಿ ನಮ್ಮನ್ನ ಬಿಟ್ಟೋದ. ಹೌದು, ಇನ್ನೇನು ಅವ್ನ ಕನಸು ಈಡೇರ್ತಿದೆ ಅಂದಂಗೆ ನಮ್ಮನ್ನ ಒಬ್ಬಂಟಿ ಮಾಡ್ಬಿಟ್ಟು ಹೊರಟೋದ. ನಾವಿನ್ ಯಾಕೆ ಬದುಕಿರ್ಬೇಕು? ಯಾರಿಗೋಸ್ಕರ ಬದುಕಿರ್ಬೇಕು ನಾವು? ಇಷ್ಟೆಲ್ಲ ಆದ್ಮೇಲೆ ನಾವ್ ಯಾಕೆ ಬದುಕ್ಬೇಕು? ಎಂದೋ ಒಂದಿನ ಸತ್ತೋಗೋರು ಇವತ್ತೇ ಸತ್ತೋಗ್ಬೇಡ. ಹೌದು, ಯಾವತ್ತೋ ಒಂದಿನ ಸಾಯೋ ಬದಲು ನಾವು ಇವತ್ತೇ ಸತ್ತೋಗ್ಬಿಡೋಣ. ನಿಲ್ಲಿ, ಸಾಯ್ಬೇಕಾಗಿರೋದು ನೀವಲ್ಲ. ನಿಮ್ಮ ನೋಡಿಕೊಂಡು ನಿಮ್ಮ ಮಕ್ಕಳೇ ನಿಮ್ ಬಳಿ ಬರ್ತಾರೆ. ಏನ್ ಹೇಳ್ತಿದ್ರಾ ಸ್ವಾಮಿ? ಹೌದು, ನಿಮ್ಮ ಹಣ ಆಸ್ತಿಗೋಸ್ಕರನಾದ್ರೂ ನಿಮ್ಮ ಮಕ್ಕಳು ನಿಮ್ ಬಳಿ ಬಂದೇ ಬರ್ತಾರೆ. ಕೊನೆಗಾಲದಲ್ಲಿ ನಿಮಗೆ ಬೆಂಬಲವಾಗಿ ನಿಲ್ಲೋದು ಕಾನೂನು ಮಾತ್ರ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಅಲ್ಲಿ ನೋಡಿ ಬರ್ತಿದ್ದಾರೆ. ಅಪ್ಪ ಯಾಕಪ್ಪ ಒಬ್ರೇ ಒಂಟಿಯಾಗಿ ನಿಂತಿದ್ದೀರಾ? ನಾವಿಲ್ಲೇನಪ್ಪ, ನಿಮ್ಗೆ ಯಾಕಪ್ಪ ಬೇಜಾರಾಗ್ತೀರಾ? ಬರ್ರಿ ಅಪ್ಪ, ಮನೆಗೆ ಹೋಗೋಣ. ಮಾವ, ಏನೋ ನೀವು ಒಂದೆರಡು ದಿನ ಬೇಜಾರಾಗಿದ್ದೀರಾ ನಮ್ಮ ಮೇಲೆ ಅಂತೇಳಿ ನಾವು ಸುಮ್ಮನೆ ಇದ್ವಿ. ನೀವೀಗ ನಾವೆಲ್ಲ ಇದ್ಕೊಂಡು ನೀವು ಒಂಟಿಯಾಗಿ ಹೊರಗಿರೋದು ಬೇಡ, ಬರ್ರಿ ನಮ್ಮ ಮನೆಗೆ ಹೋಗೋಣ ಮಾವ. ಆಯ್ತಪ್ಪ, ನಾನು ನಿಮ್ ಜೊತೆಗೆ ಇರ್ತೀನಿ. ನೀವು ಬೇಡ ಅಂದ್ರು ನಾನು ಬರ್ತೀನಪ್ಪ ನಿಮ್ ಜೊತೆಗೇನೆ. ಬಾಪ, ಮನೆಗೆ ಹೋಗೋಣ. ನಾವಿರುವಾಗ ನೀವ್ ಯಾಕಪ್ಪ ಒಂಟಿಯಾಗಿರ್ತೀರಾ? ಆಯ್ತು, ನಡೀರಪ್ಪ. ಅಪ್ಪ ಅಮ್ಮ, ನಾವೆಲ್ಲ ಇರ್ಬೇಕಾದ್ರೆ ನೀವ್ಯಾಕ ಅನಾಥರ ತರ ಬದುಕ್ತಾ ಇದ್ದೀರಾ? ಬನ್ನಿ ಎಲ್ಲರೂ ಒಟ್ಟಿಗೆ ಬದುಕೋಣ. ಹೌದು ಮಾವ, ಹೌದು ಅತ್ತೆ. ನಾವು ನಿಮ್ಮಲ್ಲೇ ತಂದೆ ತಾಯಿನ ಕಾಣ್ತೀವಿ. ನೀವೇ ನಮ್ಮಿಂದ ದೂರ ಇದ್ರೆ ನಾವೆಲ್ಲ ಹೇಗ್ ಬದುಕೋದು? ಮನೇಲಿ ಎಲ್ಲರೂ ನಾವು ನೆಮ್ಮದಿಯಾಗಿರೋಣ, ಬಂದ್ಬಿಡಿ. ನಿಮ್ಗೋಸ್ಕರ ಮನೇಲಿ ನಿಮ್ಮ ಮೊಮ್ಮಗ ಕಾಯ್ತಾ ಇದ್ದಾನೆ. ನೋಡಿದ್ರಲ್ಲ, ಯಾರು ಸಾಯೋ ಅವಶ್ಯಕತೆ ಇಲ್ಲ. ನಮ್ಮ ಕಾನೂನಿನ ಮುಖಾಂತರ ನ್ಯಾಯ ಪಡೆಯಬಹುದು. ಅದನ್ನ ನಮ್ಮ ಸಹವಕೀಲರು ತಿಳಿಸ್ಕೊಡ್ತಾರೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ರ ಅಡಿಯಲ್ಲಿ ಮಧ್ಯಪ್ರದೇಶದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಖನ್ನಾರ್ ಅವರು ನೀಡಿದಂತಹ ತೀರ್ಪಿನ ಅನ್ವಯ ಮಕ್ಕಳು ಸರಿಯಾದ ರೀತಿಯಲ್ಲಿ ತಮ್ಮ ತಂದೆ ತಾಯಿಯನ್ನು ಪಾಲನೆ ಪೋಷಣೆ ಮಾಡದೇ ಇದ್ದಲ್ಲಿ ಪೋಷಕರು ತಮ್ಮ ಆಸ್ತಿಯನ್ನು ಹಿಂಪಡೆಯಬಹುದು ಎಂದು ತೀರ್ಪು ನೀಡಿದ್ದಾರೆ. ಈ ರೀತಿ ಪ್ರೀತಿಯಿಂದ ಸಾಧಿಸಕ್ಕಾಗದೇ ಇರೋದನ್ನ ನಾವು ಕಾನೂನಿನ ಮೂಲಕ ತಿದ್ದಿ ಬುದ್ಧಿ ಹೇಳುವ ಮೂಲಕ ಪಡ್ಕೋಬಹುದು. ಈ ರೀತಿ ನಿಮಗೆ ಕಾನೂನು ನೆರವು ನೀಡುತ್ತೆ. ಅಮ್ಮ ಏನಾಯ್ತು ಕಂದ? ಅಮ್ಮ, ಯಾಕೋ ತುಂಬಾ ಬೇಜಾರಾಗ್ತಿದೆ ಅಮ್ಮ. ಇವತ್ತು ನಂಗೆ ಕಾಲೇಜ್ಗೆ ಹೋಗಕ್ಕೆ ಮನ್ಸೇ ಇಲ್ಲಮ್ಮ. ಯಾಕಂದ? ಅಂತದ್ ಏನಾಯ್ತು ಇವತ್ತು? ಅಮ್ಮ, ಅಪ್ಪ ಸತ್ತೋದ್ಮೇಲೆ ಕಾಲೇಜ್ಗೆ ಹೋಗಕ್ಕೆ ಮನ್ಸೇ ಆಗ್ತಿಲ್ಲಮ್ಮ. ದುಡಿಬೇಕು ಅನಿಸ್ತಾ ಇದೆ ಅಮ್ಮ. ನೋಡಪ್ಪ, ನಿಮ್ ತಂದೆ ಇರುವಾಗ ಮನೆ ನೋಡ್ಕೊತಾ ಇದ್ರು, ಮನೆ ನಿಭಾಯಿಸ್ತಾ ಇದ್ರು. ಆದ್ರೆ ಈಗಿನ ಪರಿಸ್ಥಿತಿಲಿ ಅವರು ನಮ್ ಜೊತೆ ಇಲ್ಲ. ನಾನು ಅವ್ರಿಗೆ ಎಷ್ಟು ಸಾರಿ ಹೇಳ್ದೆ, ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸಿ ಅಂತ. ಆದ್ರೆ ಅವ್ರು ನಮ್ ಮಾತೇ ಕೇಳಿಲ್ಲ. ನೋಡು, ಇವತ್ತು ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸ್ತಿರೋ ಕಾರಣ ಆಕ್ಸಿಡೆಂಟ್ ಇಂದ ನಾವು ಅವ್ರನ್ನ ಕಳ್ಕೋಬೇಕಾಯ್ತು ಇವತ್ತಿನ ದಿನ. ಅಮ್ಮ, ಅಪ್ಪನ್ ಕಳ್ಕೊಂಡ್ಮೇಲೆ ನನಗೆ ಕಾಲೇಜ್ಗೆ ಹೋಗಕ್ ಮನ್ಸಿಲ್ಲಮ್ಮ. ನಾನು ದುಡಿತೀನಮ್ಮ. ಆಯ್ತು ಕಂದ. ಕೇಳಿ, ಇಲ್ಲಿ ರಸ್ತೆ ನಿಯಮಗಳಿರೋದು ನಿಮಗೆ ತೊಂದರೆ ಕೊಡ್ಲಿಕ್ಕಾಗ್ಲಿ ಅಲ್ಲ, ಅಥವಾ ನಿಮ್ ಸ್ವಾತಂತ್ರ್ಯ ಕಿತ್ಕೊಳ್ಳೋಕಾಗ್ಲಿ ಅಲ್ಲ. ಅದನ್ನ ಪಾಲಿಸುತ್ತಾ ಸಮಾಜದ ಜೊತೆಗೆ ಕುಟುಂಬದ ಜೊತೆಗೆ ನೆಮ್ಮದಿಯಾಗಿ ಬದುಕಲಿ ಅಂತ ನಮಗೆ ಹೊರವಾಗಿ ಬಂದಿರೋದು ಇದು ನಮ್ಮ ಕಾನೂನು. ಇದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ, ಬೇಜವಾಬ್ದಾರಿತನ ಬೇಡ. ಕಾನೂನು ಇರೋದು ನಮ್ಮ ಸುರಕ್ಷತೆಗಾಗಿ, ನಮ್ಮ ಹಕ್ಕುಗಳ ಚಲಾವಣೆಗಾಗಿ. ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಿದ್ದಾರೆ ನಮ್ಮ ಜೂನಿಯರ್ ವಕೀಲರು. ಮೋಟಾರ್ ವಾಹನ ಕಾಯ್ದೆ 1988ರ ಅಡಿಯಲ್ಲಿ ಹೆಲ್ಮೆಟ್ ಧರಿಸದೇ ಇದ್ದರೆ ಸೆಕ್ಷನ್ 128ರ ಪ್ರಕಾರ 1,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಡ್ರಿಂಕ್ ಅಂಡ್ ಡ್ರೈವ್ ಸೆಕ್ಷನ್ 185ರಲ್ಲಿ 10,000ದಿಂದ 15,000ದವರೆಗೆ ದಂಡ ವಿಧಿಸಲಾಗುತ್ತದೆ. ಸಂಚಾರಿ ನಿಯಮಗಳನ್ನು ಪಾಲಿಸಿ ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿ. ಹೆಲ್ಮೆಟ್ ಧರಿಸಿ, ಜೀವ ಉಳಿಸಿ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ
ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮಕ್ಕಳಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋದ್ರು ನಿಲ್ಲಿ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಅಪ್ಪ ಅಮ್ಮನ ಕನಸನ್ನ ನನಸು ಮಾಡೋದ್ರ ಬದಲು ಅಡ್ಡದಾರಿ ಹಿಡಿದು ನಿಮ್ ಜೀವನನೇ ಹಾಳು ಮಾಡ್ಕೊಂತಿದ್ದೀರಾ. ದುಶ್ಚಟಗಳನ್ನ ಮುಂದುವರಿಸಿಕೊಂಡು ಘನಘೋರ ಕಾಯಿಲೆಗಳಿಗೆ ತುತ್ತಾಗ್ತಿದ್ದೀರಾ. ಬೀಡಿ, ಸಿಗರೇಟು, ಗಾಂಜಾ, ಅಫೀಮುಗಳಂತ ದುಶ್ಚಟಗಳಿಗೆ ದಾಸರಾಗ್ತಿದ್ದೀರಾ. ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಜೀವನವನ್ನ ನೀವೇ ಹಾಳು ಮಾಡ್ಕೊಂತಿದ್ದೀರಾ. ಇಂಥ ಸಮಯದಲ್ಲಿ ಎಚ್ಚರಿಕೆ ಕೊಟ್ಟು ನೆಮ್ಮದಿಯಾಗಿ ಜೀವಿಸಲು ಅನುವು ಮಾಡ್ಕೊಡೋದು ನಮ್ ಕಾನೂನು ಮಾತ್ರ. ಇದ್ರ ಬಗ್ಗೆ ನಮ್ ಸಹ ವಕೀಲರು ತಿಳಿಸ್ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. NDPS ಕಾಯ್ದೆ 16 ಸೆಪ್ಟೆಂಬರ್ 1985ರಂದು ಗೆಜೆಟ್ 61ರಲ್ಲಿ ಡ್ರಗ್ಸ್ ಬಗ್ಗೆ ಪ್ರಕಟಿಸಲಾಗಿದೆ. NDPS ಕಾಯ್ದೆ ಸೆಕ್ಷನ್ 27ರ ಅಡಿಯಲ್ಲಿ ಡ್ರಗ್ಸ್ ಅನ್ನು ಯಾವುದೇ ವ್ಯಕ್ತಿಯು ಸಣ್ಣ ಪ್ರಮಾಣದಲ್ಲಿ ಹೊಂದಿದರೂ ಸಹ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ ಹಾಗೂ 10,000 ದಂಡ ಮತ್ತು 6 ತಿಂಗಳು ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ವಿಧಿಸಲಾಗುವುದು. ಆದ್ದರಿಂದ ದುಶ್ಚಟಗಳಿಂದ ದೂರವಿರಿ. ತಪ್ಪಾಯ್ತು ಸರ್. ಇನ್ಮೇಲೆ ಈ ತರ ದುಶ್ಚಟಗಳನ್ನ ಮುಂದುವರಿಸಿಕೊಂಡು ನಿಮ್ ಜೊತೆಲಿರೋರ್ನು ಹಾಳು ಮಾಡಕ್ ಹೋಗ್ಬೇಡ್ರಿ. ಎಲ್ಲಾರು ಜೊತೆಯಲ್ಲಿ ಸುಖವಾಗಿ ಜೀವನ ನಡೆಸ್ಕೊಂಡು ಹೋಗಿ. ನೆಕ್ಸ್ಟ್ ಟೈಮ್ ಈ ತರ ಮಾಡೋದಕ್ಕೆ ಹೋಗ್ಬೇಡಿ. ಆಯ್ತು ಸರ್. ಯಾವ್ದೋ ಹೊಸ ನಂಬರ್ ಆಗಿದೆಯಲ್ಲ, ಯಾರು ಇರ್ಬೋದು ನೋಡೋಣ ತಡಿ. ಹಲೋ ಹಲೋ, ಯಾರು? ಚಿತ್ರಳ್ಳಿ ದುರ್ಗಪ್ಪನ ಮಾತಾಡ್ತಿರೋದು? ಹೌದು ಸ್ವಾಮಿ, ನಾವೇ ದುರ್ಗಪ್ಪನವರೇ ಮಾತಾಡ್ತಿರೋದು. ನೀವ್ಯಾರು ಸ್ವಾಮಿ? ನಾವು SBI ಬ್ಯಾಂಕ್ ಇಂದ ಮಾತಾಡ್ತಾ ಇದೀವಿ. ಸ್ವಾಮಿ, ನಮ್ಮಿಂದ ಏನಾಗಬೇಕಾಯ್ತು ನಿಮಗೆ? ನಿಮ್ಮ ಅಕೌಂಟ್ ನ KYC ಮಾಡಿ ಅಪ್ಡೇಟ್ ಮಾಡ್ಬೇಕಾಯ್ತು. ಹೌದಾ ಸ್ವಾಮಿ? ಸ್ವಾಮಿ, ನಮಗೆ ಅವು ಏನು ಗೊತ್ತಾಗಲ್ಲ ಸ್ವಾಮಿ ಅವೆಲ್ಲ. ನನ್ ಮಗ ಇದ್ದಾನೆ ಮನೆಯಲ್ಲಿ, ಕರೆದು ಕೊಡ್ತೀನಿ ತಡೀರಿ ಸ್ವಾಮಿ. ಮಗ ಯಾರೋ ಬ್ಯಾಂಕ್ ಅವ್ರು ಫೋನ್ ಮಾಡಿದಾರೆ ನೋಡು. ಏನೋ KYC, ಏನೋ OTP ಏನೋ ನೋಡು. ಕೊಡಪ್ಪ ನೋಡ್ತೀನಿ. ಹಲೋ ಹಲೋ, ಯಾರು? ದುರ್ಗಪ್ಪನ ಮಗನ ಮಾತಾಡ್ತಿರೋದು? ಹೌದು ಸರ್, ಹೇಳಿ ಸರ್. ನಿಮ್ ತಂದೆ ಅಕೌಂಟ್ ನ KYC ಮಾಡಿ ಅಪ್ಡೇಟ್ ಮಾಡ್ಬೇಕಾಯ್ತು. ಹೌದಾ ಸರ್? ಅದಕ್ಕೊಂದು OTP ಬರುತ್ತೆ, ಹೇಳಪ್ಪ ಬೇಗ ಬೇಗ. ನಮ್ಮ ಮೇಡಮ್ ಅವ್ರು ಅಪ್ಡೇಟ್ ಮಾಡ್ತಾರೆ ಇಲ್ಲಿ. ಸರಿ ಕಳ್ಸಿ ಸರ್, ನೋಡಿ ಹೇಳ್ತೀನಿ. ಸರ್, ನಿಮ್ ಫೋನಿಗೆ ಒಂದು OTP ಸೆಂಡ್ ಮಾಡಿದ್ದೀನಿ ನೋಡಿ. ಹೌದಾ ಮೇಡಮ್? ಮೇಡಮ್ ಇನ್ನೂ ಬಂದಿಲ್ಲ, ಇನ್ನೊಂದ್ಸತಿ ಸೆಂಡ್ ಮಾಡ್ತೀರಾ? ಸರ್, ರೀಸೆಂಡ್ ಮಾಡಿದ್ದೀನಿ ನೋಡಿ. ಮೇಡಮ್ ತಗೊಳ್ರಿ, ಬಂದಿದೆ. ಹೇಳಿ. 7700 ಮೇಡಮ್. ಸರ್, ಈಗ KYC ಆಗಿದೆ. ಅಪ್ಡೇಟ್ ಮಾಡೋದಕ್ಕೆ ನಿಮ್ಮ ಫಾದರ್ ಫೇಸ್ ನ ರೆಕಾಗ್ನೈಸ್ ಮಾಡ್ಬೇಕು. ಲಿಂಕ್ ಸೆಂಡ್ ಮಾಡ್ತೀನಿ, ಅದನ್ನ ಕ್ಲಿಕ್ ಮಾಡಿ. ಸರಿ ಮೇಡಮ್, ಸರಿ. ನೋಡ್ದಾ, ಯಾವುದೇ ರೀತಿಯಾದಂತಹ ಕಷ್ಟ ಇಲ್ದೇನೆ ನಮ್ಮ ಅಕೌಂಟಿಗೆ ಈಸಿಯಾಗಿ ಎಷ್ಟು ಅಮೌಂಟ್ ಬಂದ್ಬಿಡ್ತು. ಬಾ, ಎಂಜಾಯ್ ಮಾಡೋಣ. ಅಯ್ಯೋ ಅಪ್ಪಾಜಿ, ಅಪ್ಪಾಜಿ. ಏನ ಮಗ, ಏನಾಯ್ತು? ನಿಮ್ ಖಾತೆಯಿಂದ 5 ಲಕ್ಷ ದುಡ್ಡು ಕಟ್ಟಾಗಿದೆ ಅಪ್ಪಾಜಿ. ಅಯ್ಯೋ ಶಿವ, ಯಾಕೋ ಏನಾಯ್ತು? ಬ್ಯಾಂಕಿಂದ ಫೋನ್ ಬಂದಿತ್ತಲ್ಲ ಅಪ್ಪಾಜಿ, OTP ಹೇಳ್ದಾಗಿಂದ ದುಡ್ಡೆಲ್ಲ ಕಟ್ಟಾಗ್ಬಿಟ್ಟಿದೆ. ಅಯ್ಯೋ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ ಕಣೋದು, ನಿನ್ನ ವಿದ್ಯಾಭ್ಯಾಸಕ್ಕಂತ ಕೂಡಿಟ್ಟಿರೋ ದುಡ್ಡು ಕಣೋದು. ಅಯ್ಯೋ ಅಪ್ಪಾಜಿ, ನಮಗೇನೋ ಫ್ರಾಡ್ ಆಗಿದೆ ಅಪ್ಪಾಜಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಬಾರ ಅಪ್ಪಾಜಿ. ಪೊಲೀಸ್ ಸ್ಟೇಷನ್ ಇವಾಗ ಸಿಗುತ್ತೆ ಬಾರ ಅಪ್ಪಾಜಿ, ಸಿಗುತ್ತೆ. ಸರಿ ಆಯ್ತು, ಬಾರ ಹೋಗೋಣ. ನಮಸ್ಕಾರ ಸ್ವಾಮಿ. ನಮಸ್ತೆ, ಕೂತ್ಕೊಳ್ಳಿ. ಏನಾಗ್ಬೇಕಿತ್ತು? ಸ್ವಾಮಿ, ನಮ್ಮ ಖಾತೆಯಿಂದ ಹಣ ಎಲ್ಲ ಕಟ್ಟಾಗಿದೆ ಸ್ವಾಮಿ. ಹಿಂಗ್ ಕಟ್ಟಾಯ್ತು? ಗೊತ್ತಿಲ್ಲ ಸ್ವಾಮಿ, ಯಾರೋ ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರು. ಯಾರೋ OTP KYC ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನನಗೆ ಗೊತ್ತಾಗಲ್ಲ ಸ್ವಾಮಿ, ನನ್ನ ಮಗನ್ ಕೈಯಾಗ ಕೊಡ್ತೀನಿ ಅಂತ ಅಂದೆ. ಹಂಗಾಗಿ ನನ್ನ ಮಗನ್ ಕೈಯಾಗ ಕೊಟ್ಟ ಆದ್ಮೇಲೆ ಅವ್ರು OTP ತಗೊಂಡೆಲ್ಲ ಇದನ್ ಮಾಡಿದಾರೆ ಸ್ವಾಮಿ. ಫೋನ್ ಕೊಡಿ. ತಾಳಿ ಸರ್. ಅಯ್ಯೋ, ಇದೊಂದು ದೊಡ್ಡ ದಂಧೆ ರೀ, ಇದೊಂದು ದೊಡ್ಡ ಜಾಲ. ಯಾವ ಬ್ಯಾಂಕಿಂದನೂ ನಿಮಗೆ ಫೋನ್ ಮಾಡೋ ಅಂತ ಸಿಸ್ಟಮೇ ಇಲ್ಲ. ಫೋನ್ ಮಾಡಿ OTP ಕೇಳೋದಾಗ್ಲಿ, ಫೇಸ್ ID ಕೇಳೋದಾಗ್ಲಿ, ಅದ್ ಮಾಡೋ ಆ ತರ ಸಿಸ್ಟಮೇ ಇಲ್ಲ. ಇದೊಂದು ದೊಡ್ಡ ಜಾಲ, ಸೈಬರ್ ಕ್ರೈಮ್ ಅಂತ ಕರೀತಾರೆ ಇದನ್ನ. ಹಾಗಾದ್ರೆ ನಮ್ಗೆ ದುಡ್ಡು ಸಿಗಲ್ವಾ ಸರ್? ಸ್ವಾಮಿ, ಈಗ ಇವಾಗ ಒಂದು ಕಂಪ್ಲೇಂಟ್ ಕೊಟ್ಟೋಗಿ, ಮಿಕ್ಕಿದ ಆಕ್ಷನ್ ನಾನು ತಗೋತೀನಿ. ಸ್ವಾಮಿ ಆಯ್ತು. 307 ಸರ್, ಇವ್ರು ನನ್ನ ಕಂಪ್ಲೇಂಟ್ ತಗೊಂಡು ಕಳಿಸಪ್ಪ. ಸರಿ ಸರ್, ತಗೊಂತೀನಿ ಸರ್. ನೋಡಿದ್ರಲ್ಲ, ಈ ರೀತಿ OTP ಹೇಳೋದ್ರಿಂದ, ಯಾವ್ದೋ ಒಂದು ವಾಟ್ಸ್ಆಪ್ ಲಿಂಕ್ ಓಪನ್ ಮಾಡೋದ್ರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ. ಈ ರೀತಿ ವಂಚನೆಯಾದಲ್ಲಿ ತಕ್ಷಣ 1930ಗೆ ಕರೆ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಹಣ ನಿಮಗೆ ಹಿಂತಿರುಗುತ್ತೆ. RBI ಹೇಳುತ್ತೆ, ಜಾಗರೂಕರಾಗಿರಿ ಮತ್ತು ಜಾಣರಾಗಿರಿ. ಕಾನೂನಿನ ಅಜ್ಞಾನಕ್ಕೆ ಕ್ಷಮೆ ಇರುವುದಿಲ್ಲ. ಎಲ್ಲರೂ ತಪ್ಪದೇ ಕಾನೂನನ್ನು ಪಾಲಿಸಿ. ನನ್ನವರು ಕಿರು ನಾಟಕದ ಮೂಲಕ ಉತ್ತಮ ಸಂದೇಶ ನೀಡಿದಂತಹ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಮಹಿಳೆಯರ ಮೇಲಾಗುತ್ತಿರುವ ಶೋಷಣೆ ಹಾಗೂ ಅತ್ಯಾಚಾರದ ಕುರಿತು ಒಂದು ನೃತ್ಯ SJM ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಂದ. ಮುಂದಿನ ತಯಾರಿ SJM ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು.